ಹಾಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಗೋಲ್ಡ್ ನ ಟ್ರೇಡ್ ಅನ್ನು ನಾನು ತಗೊಂಡಿದ್ದೆ, ಏನು ಇದರ ಹಿಂದಿನ ಲಾಜಿಕ್ ಇತ್ತು, ಹಾಗೆ ಸೇಮ್ ಟ್ರೇಡ್ ಅನ್ನು ನಾನು ನಮ್ಮ ಪ್ರೀಮಿಯಂ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೂಡ ಅಪ್ಡೇಟ್ ನ ಮಾಡಿದ್ವಿ. ಸೊ ಯಾವ ರೀತಿ ಈ ಟ್ರೇಡ್ ಇತ್ತು ಅನ್ನೋದನ್ನ ನಾವು ಗಮನಿಸೋಣ. ಅದಕ್ಕಿಂತ ಮುಂಚೆ ಈ ಟ್ರೇಡರ್ ನಾನು ಎಕ್ಸಿಟ್ ಆಗೋದ್ರ ಬಗ್ಗೆ ಪ್ಲಾನ್ ನ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಕ್ಕಿದೆ. ಜಸ್ಟ್ $100 ರಿಸ್ಕ್ಗೆ, ಅಂದ್ರೆ ಜಸ್ಟ್ ಇಲ್ಲೊಂದು $100 ರಿಸ್ಕ್ ಇದೆ. ಅದರ ಬೇಸ್ಡ್ ಆಗಿ ನಿಯರ್ ಅಬೌಟ್ $600 ಪ್ರಾಫಿಟ್ ನನಗೆ ಕಾಣಲಿಕ್ಕೆ ಸಿಗ್ತಾ ಇದೆ, ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ 1:6 ಟಾರ್ಗೆಟ್ ನನಗೆ ಇಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಆಲ್ಮೋಸ್ಟ್ ಇಲ್ಲಿಂದ ಕೂಡ ಪ್ರೈಸ್ ಮತ್ತಷ್ಟು ಫಾಲ್ ಅನ್ನು ಕೊಡಬಹುದು, ಬಟ್ ನಮಗೆ ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ಸಿಕ್ಕಿದೆ. ಸೊ ಹಾಗಾಗಿ ಎಕ್ಸಿಟ್ ನ ಬಗ್ಗೆ ಪ್ಲಾನ್ ನ ಮಾಡ್ತಾ ಇದ್ದೇನೆ ನಾನು. ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ಇನ್ನಷ್ಟು ಫಾಲ್ ಆದ್ರೆ ಹೋಲ್ಡ್ ಕೂಡ ನಾವು ಮಾಡೋಣ, ಬಟ್ ಆ ನಂತರ ನಾನು ನಿಮಗೆ ಯಾವ ರೀತಿ ಈ ಟ್ರೇಡ್ ನ ತಗೊಂಡಿದ್ದೇನೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಲಾಜಿಕ್ ಏನಿದೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಜಸ್ಟ್ ವೆಯ್ಟ್ ಮಾಡೋಣ ಗೈಸ್. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಆದ್ರೆ ಎಕ್ಸಿಟ್ ನ ಕಾರಣ, ಅಥವಾ ನಾವು ಇದನ್ನ ಹೋಲ್ಡ್ ಮಾಡ್ಲಿಕ್ಕೆ ಪ್ಲಾನ್ ನ ಮಾಡೋಣ. ಸೊ ಲೆಟ್ಸ್ ಸಿ ಯಾವ ರೀತಿ ಪ್ರೈಸ್ ಇಲ್ಲಿ ರಿಯಾಕ್ಟ್ ಆಗುತ್ತೆ ಅಂತ. ಆಲ್ಮೋಸ್ಟ್ ಲೈಕ್ $700, ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ 70,000 ಇಂಡಿಯನ್ ಕರೆನ್ಸಿಯಲ್ಲಿ ನಮಗೆ ಪ್ರಾಫಿಟ್ ಈಗ ರನ್ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಇವತ್ತು ನಮಗೆ ಇಂಡಿಯನ್ ಮಾರ್ಕೆಟ್ ರಜೆ ಇತ್ತು, ಗುರುನಾನಕ್ ಜಯಂತಿಯ ಪ್ರಯುಕ್ತ ಇವತ್ತು ರಜೆ ಇತ್ತು. ಸೊ ಹಾಗಾಗಿ ಫಾರೆಕ್ಸ್ ಅನ್ನು ನಾವು ಫೋಕಸ್ ನ ಮಾಡ್ತಾ ಇದ್ವಿ. ಫಾರೆಕ್ಸ್ ಅಲ್ಲಿ ಗೋಲ್ಡ್ ನ ಟ್ರೇಡ್ ತುಂಬಾನೇ ಚೆನ್ನಾಗಿ ನಮಗೆ ಕಾಣಲಿಕ್ಕೆ ಸಿಕ್ಕಿದ್ದು. ಸೇಮ್ ಟ್ರೇಡ್ ಅನ್ನ ಪ್ರೀಮಿಯಂ ಗ್ರೂಪ್ ಅಲ್ಲಿ ಕೂಡ ಟಾಪ್ ಇಂದಾನೆ ನಾವು ಅಪ್ಡೇಟ್ ನ ಮಾಡಿದ್ವಿ. ಸೊ ಯಾವಾಗ ನಾನು ಎಂಟರ್ ನ ಪಡೆದಿದ್ದೆ ಅದೇ ಜಾಗದಲ್ಲಿ ನಾನು ಕೂಡ ಪ್ರೀಮಿಯಂ ಗ್ರೂಪ್ ಅಲ್ಲಿ ಅಪ್ಡೇಟ್ ನ ಮಾಡಿದ್ವಿ. ಸೊ ಅಲ್ಲಿಂದ ಗೋಲ್ಡ್ ನೇರವಾದ ಫಾಲ್ ಅನ್ನು ಕೊಡ್ತಾ ಇದೆ. ಸೊ ಇದನ್ನ ಎಕ್ಸಿಟ್ ಆಗೋಣ ಗೈಸ್. ಆಲ್ಮೋಸ್ಟ್ ಲೈಕ್ $600 ಪ್ರಾಫಿಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ, ವಿಚ್ ಇಸ್ ಆಲ್ಮೋಸ್ಟ್ ಲೈಕ್ 60,000 ಇಂಡಿಯನ್ ರುಪೀಸ್. ಇನ್ನಷ್ಟು ಫಾಲ್ ಆಗ್ಬಹುದು, ಬಿಕಾಸ್ ಗೋಲ್ಡ್ ಅಲ್ಲಿ ಟಾರ್ಗೆಟ್ ಏನಿದೆಯಲ್ಲ ಆಲ್ಮೋಸ್ಟ್ ಇಲ್ಲಿ ತನಕ ಟಾರ್ಗೆಟ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬಟ್ ಏನಕ್ಕೆ ನಾನು ಎಕ್ಸಿಟ್ ಆದೆ, ಇಲ್ಲಿ ಪ್ರೀವಿಯಸ್ಲಿ ಬ್ರೇಕ್ಔಟ್ ಆಗಿರೋ ಒಂದು ಲೆವೆಲ್ ಇದೆ, ಅಂದ್ರೆ ಪ್ರೈಸ್ ಇಲ್ಲಿ ಕನ್ಸಾಲಿಡೇಷನ್ ಮಾಡಿಬಿಟ್ಟು ಬ್ರೇಕ್ಔಟ್ ಅನ್ನು ಕೊಟ್ಟಿದ್ದು. ಸೊ ಹಾಗಾಗಿ ಪ್ರೈಸ್ ಇಲ್ಲಿ ಸಪೋರ್ಟ್ ಅನ್ನು ಪಡಿತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಪ್ರೈಸ್ ಇಫ್ ಇನ್ ಕೇಸ್ ಸಪೋರ್ಟ್ ಪಡೆದು ರಿವರ್ಸಲ್ ಆದ್ರೆ ನಮಗೆ ಪ್ರೈಸ್ ರಿವರ್ಸಲ್ ಆದಾಗ ನಮಗೆ 1:6 ಏನು ಟಾರ್ಗೆಟ್ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ನಾವು 1:2 1:3 ಅಲ್ಲಿ ಎಕ್ಸಿಟ್ ನ ಕಾಣಬೇಕಾಗುತ್ತೆ. ಸೊ ವಿ ಶುಡ್ ಬಿ ಹ್ಯಾಪಿ ವಿತ್ ವಾಟ್ ಎವರ್ ವಿ ಆರ್ ಗೆಟಿಂಗ್. ಬಟ್ ಇಲ್ಲಿಂದ ಪ್ರೈಸ್ ಇನ್ನಷ್ಟು ಫಾಲೋ ಆಗೋ ಸಾಧ್ಯತೆ ಇದೆ. ಇಫ್ ಇನ್ ಕೇಸ್ ಫಾಲೋ ಆಗೋದಿದ್ರೆ ಟ್ರೈಲ್ ಮಾಡ್ತಾ ಕೂಡ ನಾವು ತಗೊಂಡು ಬರ್ಬೋದಿತ್ತು. ಈಗ ಇದರ ಹಿಂದಿನ ಲಾಜಿಕ್ ಏನಿತ್ತು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಗೋಲ್ಡ್ ಏನ್ ಮಾಡುತ್ತೆ, ಗೋಲ್ಡ್ ಕಂಟಿನ್ಯೂಸ್ಲಿ ಒಂದು ಕನ್ಸಾಲಿಡೇಷನ್ ನಮಗೆ ಕ್ರಿಯೇಟ್ ಮಾಡಿತ್ತು. ಪ್ರಾಪರ್ ಆಗಿರೋ ಒಂದು ಕನ್ಸಾಲಿಡೇಷನ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಆನಂತರ ಪ್ರೈಸ್ ಇದನ್ನ ಬ್ರೇಕ್ಔಟ್ ಆಗಿ ನಮಗೆ ಅಪ್ಸೈಡ್ ಅಲ್ಲಿ ಮೊಮೆಂಟಮ್ ನ ಗೋಲ್ಡ್ ಇಲ್ಲಿ ಕೊಡುತ್ತೆ. ಆನಂತರ ನೀವು ಗೋಲ್ಡ್ ನ ಒಂದು ಲೆವೆಲ್ ಅನ್ನು ಅಬ್ಸರ್ವ್ ಮಾಡೋದ್ರೆ, ಪ್ರೀವಿಯಸ್ ಬ್ರೇಕ್ಔಟ್ ಲೆವೆಲ್ ಏನಿದೆಯಲ್ಲ, ಪ್ರೀವಿಯಸ್ಲಿ ಏನ್ ರೆಸಿಸ್ಟೆನ್ಸ್ ಆಗಿತ್ತು ಆ ಒಂದು ಲೆವೆಲ್ ಅನ್ನ ಪ್ರೈಸ್ ಇಲ್ಲಿ ಬ್ರೇಕ್ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಇಲ್ಲಿ ಪ್ರಾಪರ್ಲಿ ಅಬ್ಸರ್ವ್ ಮಾಡೋದ್ರೆ ಈ ಒಂದು ಲೆವೆಲ್ ಅನ್ನ ಪ್ರೈಸ್ ಇಲ್ಲಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆದ ನಂತರ ಪ್ರೈಸ್ ಏನ್ ಮಾಡುತ್ತೆ, ಈ ಒಂದು ಬ್ರೇಕ್ಔಟ್ ಅನ್ನ ಸಸ್ಟೈನ್ ಆಗುತ್ತೆ. ಅಂದ್ರೆ ಪ್ರೈಸ್ ಇಲ್ಲಿ ಒಂದು ಪಿನ್ ಬಾರ್ ಸಾರ್ಟ್ ಆಫ್ ಕ್ಯಾಂಡಲ್ ಅಥವಾ ಇಲ್ಲಿ ಜಸ್ಟ್ ನಮಗೆ ವಿಕ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅಲ್ಲಿ ನಮ್ಗೆ ಏನಾಗುತ್ತೆ, ಇಲ್ಲಿ ಬ್ರೇಕ್ಔಟ್ ಬೇಸ್ಡ್ ಆಗಿ ಎಂಟ್ರಿ ಪಡೆದಿರೋರು ಇರ್ತಾರೆ. ಆಲ್ರೆಡಿ ಪ್ರೈಸ್ ಇಲ್ಲಿ ಒಂದು ಅಪ್ಸೈಡ್ ಮೊಮೆಂಟಮ್ ಕೊಡ್ತಾ ಇತ್ತು. ಸೊ ಎಲ್ಲರೂ ಕೂಡ ಬ್ರೇಕ್ಔಟ್ ಗೆ ವೇಟ್ ಮಾಡ್ತಾ ಇದ್ರು. ಸೊ ಆ ಬೇಸ್ಡ್ ಆಗಿ ಅವ್ರ ಪೊಸಿಷನ್ ಆಡ್ ಮಾಡ್ತಾರೆ. ಅಂಡ್ ಅದರ ಜೊತೆಗೆ ಪ್ರೈಸ್ ಗೆ ಟಾಪ್ ಸೈಡ್ ಇಂದ ಒಂದು ಟ್ರೆಂಡ್ ಲೈನ್ ಕೂಡ ನಮಗೆ ಕ್ರಿಯೇಟ್ ಆಗಿರೋದು ಕಾಣಲಿಕ್ಕೆ ಸಿಗುತ್ತೆ. ಸೊ ಈ ಟ್ರೆಂಡ್ ಲೈನ್ ಏನಿದೆಯಲ್ಲ ಅದು ಕೂಡ ಸಸ್ಟೈನ್ ಆಗಿರೋದು ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, 1 ಮಿನಿಟ್ ಬೇಸ್ಡ್ ಆಗಿ ಈ ಟ್ರೇಡ್ ಅನ್ನ ನಾನು ಪ್ಲಾನ್ ನ ಮಾಡ್ತೀನಿ. 1 ಮಿನಿಟ್ ಬೇಸ್ಡ್ ಆಗಿ ನೀವು ನೋಡಿದಾಗ ಗೋಲ್ಡ್ ಏನ್ ಮಾಡುತ್ತೆ, ಸ್ಲೋಲಿ ಅಪ್ಸೈಡ್ ಮೊಮೆಂಟಮ್ ನಮಗೆ ಕೊಡ್ತಾ ಇತ್ತು. ತುಂಬಾನೇ ಚೆನ್ನಾಗಿರೋ ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು. ಅಂಡ್ ಟ್ರೆಂಡ್ ಕೂಡ ಅಪ್ಸೈಡ್ ಅಲ್ಲಿ ಶಿಫ್ಟ್ ಆಗ್ತಾ ಇತ್ತು. ಈಗ ಲಾಜಿಕ್ ಏನು, ಎಲ್ಲರೂ ಕೂಡ ಲಾಂಗ್ ಸೈಡ್ ಗೆ ಪ್ಲಾನ್ ಮಾಡ್ತಾ ಇದ್ರೆ ಟ್ರೆಂಡ್ ಏನಿದೆ ಬುಲ್ಲಿಶ್ ಸೈಡ್ ಅಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ. ಸೊ ಅದರ ಬೇಸ್ಡ್ ಆಗಿ ಗೋಲ್ಡ್ ಏನ್ ಮಾಡಬೇಕಾಗಿತ್ತು, ಈ ಒಂದು ಟ್ರೆಂಡ್ ಲೈನ್ ಅನ್ನ ರಿಯಾಕ್ಟ್ ಆಗಿ ಅಪ್ಸೈಡ್ ಅಲ್ಲಿ ನಮಗೆ ಮೊಮೆಂಟಮ್ ಕೊಡಬೇಕಾಗಿತ್ತು. ಬಟ್ ಯಾವಾಗ ಗೋಲ್ಡ್ ಇಲ್ಲಿ ಟ್ರೆಂಡ್ ಲೈನ್ ನ ಬ್ರೇಕ್ ಆಗುತ್ತೆ, ಸೊ ಬ್ರೇಕ್ಔಟ್ ಬೇಸ್ಡ್ ಆಗಿ ಎಂಟ್ರಿ ಪಡೆದಿರೋ ಒಂದು ಎಂಟ್ರಿ ಪ್ಲಾನ್ ಏನಿತ್ತು ಬುಲ್ಲಿಶ್ ಸೈಡ್ ಇತ್ತು. ಹಾಗೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಬೇಸ್ಡ್ ಆಗಿ ಎಂಟ್ರಿ ಪಡೆದಿರೋ ಪ್ಲಾನ್ ಇತ್ತು ಬುಲ್ಲಿಶ್ ಇತ್ತು. ಸೊ ಹಾಗಾಗಿ ಈ ಒಂದು ಟ್ರೆಂಡ್ ಲೈನ್ ಏನಿದೆಯಲ್ಲ ಶಿಫ್ಟ್ ಆಗ್ತಾ ಇದೆ, ಟ್ರೆಂಡ್ ಲೈನ್ ಸಸ್ಟೈನ್ ಆಗಿಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಎಂಟರ್ ನ ಪ್ಲಾನ್ ಮಾಡ್ತೇನೆ. ಈ ಒಂದು ಕ್ಯಾಂಡಲ್ ನ ಮೇಲ್ಗಡೆ ನನ್ನ SL ಇರುತ್ತೆ, ಸೇಫರ್ SL ಇದರ ಮೇಲ್ಗಡೆ ಇರುತ್ತೆ. ಬಟ್ ಇದರ ಮೇಲ್ಗಡೆ ನಾನು SL ನ ಪ್ಲಾನ್ ಮಾಡ್ತೇನೆ. ಅದರ ಬೇಸ್ಡ್ ಆಗಿ ಡೈರೆಕ್ಟ್ಲಿ ನಮಗೆ ಫಾಲ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಗೋಲ್ಡ್ ಇನ್ನಷ್ಟು ಫಾಲ್ ಆಗಬಹುದು, ಬಟ್ ನಮಗೆ ಏನು ಪ್ರಾಫಿಟ್ ಸಿಗಬೇಕಾಗಿತ್ತು 1:6 ಇಸ್ ಅ ಗುಡ್ ಟಾರ್ಗೆಟ್. ಅಂಡ್ 60,000 ಇಂಡಿಯನ್ ಕರೆನ್ಸಿಯಲ್ಲಿ ನಾವು ಪ್ರಾಫಿಟ್ ನ ಬುಕ್ ಮಾಡಿದ್ದೇವೆ. ಸೊ ಆ ಬೇಸ್ಡ್ ಆಗಿ ಈ ಪ್ರಾಫಿಟ್ ಅಲ್ಲಿ ನಾನು ಖುಷಿ ಆಗಿದ್ದೇನೆ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯಾವ ರೀತಿ ನಾವು ಗೋಲ್ಡ್ ಅಲ್ಲಿ ಈ ಟ್ರೇಡ್ ನ ತಗೊಂಡಿದ್ವಿ, ಏನ್ ಲಾಜಿಕ್ ಇತ್ತು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಇಫ್ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.